ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ವಿಶ್ವನಾಥ್ರವರ ಮನೆಗೆ ಭೇಟಿಯನ್ನು ನೀಡಿದ್ದೇವೆ. ನನ್ನ ಜೊತೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜವಂಶಸ್ಥರು ಯದುವೀರ್ ಒಡೆಯರ್ ಅವರು ಸಹ ಮನೆಗೆ ಭೇಟಿಯನ್ನು ನೀಡಿದ್ದಾರೆ. ವಿಶ್ವನಾಥ್ ಜಿ ಅವರು ಸಂಪೂರ್ಣವಾಗಿ ಅವರಿಗೆ ಸಹಕಾರ ನೀಡ್ತೇವೆ. ಮತ್ತೆ ಯದುವೀರ್ ಒಡೆಯರ್ ಅಂತವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಅವರಿಗೆ ಬೆಂಬಲವನ್ನು ಕೊಡಬೇಕು. ಪಕ್ಷಾತೀತವಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದ ಜನರು ಕೂಡ ಆಶೀರ್ವಾದನ ಮಾಡಬೇಕು, ಅವರಿಗೆ ಬೆಂಬಲವನ್ನು ಕೊಡಬೇಕು. ಯಾಕಂದ್ರೆ ಆ ರೀತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಎಲ್ಲ ಮಹಾರಾಜರ ಕಾಲದಲ್ಲಿ ಇವತ್ತು ಮೈಸೂರು ರಾಜ್ಯ ಅಂತೇನಿತ್ತು, ಆ ಸಂದರ್ಭದಲ್ಲಿ ದಲಿತ ಸಮುದಾಯಗಳು ಇರ್ಬೋದು, ಹಿಂದುಳಿದ ಸಮುದಾಯಗಳು ಇರ್ಬೋದು, ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವಂಶಸ್ಥರವರು ಮತ್ತು ಈ ಭಾಗದಲ್ಲಿ ರೈತರಿಗೆ ಬಡವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಜವಂಶಸ್ ಮನೆತನ ಇದು. ಸೊ ಆಗ ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ನೀಡಬೇಕು ಅನ್ನೋ ಮಾತನ್ನ ಮಾನ್ಯ ವಿಶ್ವನಾಥ್ರವರು ಹೇಳಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಯದುವೀರ್ ಒಡೆಯರ್ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ. ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ಇವತ್ತು ಏನು ಮಹಾರಾಜರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಯುವಕರು ಮತ್ತು ತಾಯಂದ್ರು ಬಂದವರಿಗೆ ಬೆಂಬಲವನ್ನು ನೀಡಿದ್ದಾರೆ. ಒಟ್ಟಾರೆಗೆ ವಾತಾವರಣ ಇವತ್ತು ಅಭೂತಪೂರ್ವವಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬೆಳಗ್ಗೆ ಬಂದಿದ್ರು, ಪ್ರತಾಪ್ ಸಿಂಹ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಇದ್ದವರಿಗೆ ಸಹಕಾರ ನೀಡಿದ್ದಾರೆ. ದೊಡ್ಡ ಅಂತರದಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ದೊಡ್ಡ ಅಂತರದಲ್ಲಿ ಅವರು ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೂ ಇದೆ, ನನಗೂ ಇದೆ, ಮತದಾರರಿಗೂ ಕೂಡ ಇದೆ. ಸುಮಲತಾ ಅವರ ಕೇಸನ್ನು ನಿರೀಕ್ಷೆ ಮಾಡಿದ್ರೆ, ಸುಮಲತಾ ಅವರ ತೀರ್ಮಾನವನ್ನ ನಿರೀಕ್ಷೆ ಮಾಡಿದ್ರೆ ಸ್ವತಃ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅವರು. ನಮ್ಮ ನಡ್ಡಾಜಿ ಅವ್ರನ್ನು ಕೂಡ ಭೇಟಿ ಮಾಡಿದ್ರು, ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಮಾಡಿದ್ರು. ರಾಜಕೀಯ ಪರಿಸ್ಥಿತಿಯನ್ನ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ತದನಂತರದಲ್ಲಿ JDS ಪಕ್ಷಕ್ಕೆ ಆ ಸ್ಥಾನವನ್ನು ಬಿಟ್ಕೊಟ್ಟಿರೋದ್ರಿಂದ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಅವ್ರೇನು ಬೆಂಬಲ ನೀಡ್ತೇವೆ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಅವ್ರು ನೀಡಿದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆಲಿ ಇರ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ, ಬಿಜೆಪಿಗೆ ಇಲ್ಲಿ ವೋಟ್ ಕೇಳುವ ನೈತಿಕತೆನೇ ಇಲ್ಲ, ಎಸ್ಪೆಷಲಿ ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ. ಯಾಕಪ್ಪ? ಯಾಕಂದ್ರೆ ಅವ್ರ ಅನುದಾನವನ್ನು ಕೊಟ್ಟಿಲ್ಲ, ಈ ಕಾರಣಕ್ಕೋಸ್ಕರವಾಗಿ ಅವ್ರ ನೈತಿಕತೆ ಇಲ್ಲ ಅನ್ನೋದು ಆಶ್ಚರ್ಯ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಪದೇ 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 ರೀತಿ ಸುಳ್ಳುಗಳು ಬರ್ತಾ ಇರ್ತಕ್ಕಂಥದ್ದು. ಪದೇ ಪದೇ ಮುಖ್ಯಮಂತ್ರಿಗಳ ಬಾಯಲ್ಲಿ ಈ ರೀತಿ ಸುಳ್ಳುಗಳು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಂದ್ರದಿಂದ ಅನುದಾನನೇ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. UPA ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇವಲ 1.5 ಲಕ್ಷ ಕೋಟಿ ಬಂದಿತ್ತು 10 ವರ್ಷಗಳ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕಳೆದ 10 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಇವತ್ತು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ನಮ್ಮ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಇದ್ರ ನಡುವೆನೂ ಸಹ ಮುಖ್ಯಮಂತ್ರಿಗಳ ಹೇಳಿಕೆ ಹಾಸ್ಯಾಸ್ಪದ. ಮತ್ತೆ ನಾನು ಕೇಳ್ತೇನೆ ಮನೆ ಮುಖ್ಯಮಂತ್ರಿಗಳಿಗೆ, ಬರಗಾಲದ ಸಂದರ್ಭದಲ್ಲಿ ತಾವೇನು ಪದೇ 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 ಇವತ್ತು ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರದ ಮೇಲೆ ಇವರು ಆರೋಪವನ್ನ ಮಾಡ್ತಾ ಇದ್ದೀರಿ. ತಮಗೆ ಮುಖ್ಯಮಂತ್ರಿಗಳಾಗಿ ರೈತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ನಂತರವೂ ಸಹ ಯಾಕೆ ನಿಮಗೆ ಕರುಣೆ ಬರಲಿಲ್ಲ ರಾಜ್ಯದ ರೈತರ ಬಗ್ಗೆ? 800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಒಬ್ಬ ಮುಖ್ಯಮಂತ್ರಿ ಅನ್ಸ್ಕೊಂಡಂತವ್ರಿಗೆ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಂತವ್ರಿಗೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ಕಿಂಚಿತ್ತೂ ಕೂಡ ಅನ್ಸ್ಲಿಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ಕೂಡ ಆ ಭಗವಂತನೇ ಕಾಪಾಡಬೇಕು. ರೈತರ ಸಂಕಷ್ಟದಲ್ಲಿದ್ದಾಗ ಕೂಡ ಕರುಣೆಯನ್ನ ತೋರಿಸದೇ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ರಾಜ್ಯದ ಜನತೆಗೆ ಮತ್ತು ರೈತರಿಗೆ ಒಂದು ರೀತಿ ಶಾಪ ಆಗಿವತ್ತು ಪರಿವರ್ತನೆ ಆಗಿದೆ ರಾಜ್ಯ ಸರ್ಕಾರ. ಅಭಿವೃದ್ಧಿ ಬಗ್ಗೆ ಅಂತ ಯಾರು ಮಾತನಾಡೋದಲ್ಲ ಬಿಡಿ. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ. ನಾನು ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ,
ಜನ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗಿದೆ ಇಡೀ ರಾಜ್ಯದಲ್ಲಿ. ಈಗಲಾದರೂ ಎಚ್ಚೆತ್ತುಕೊಂಡು ಈ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಕೇಂದ್ರ ಸರ್ಕಾರ ಮೇಲೆ ದೂರುವುದನ್ನು ಬಿಟ್ಟು ತಾವು ಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ, ಸ್ಪಷ್ಟ ಬಹುಮತದೊಂದಿಗೆ ನಿಮ್ಮ ಸರ್ಕಾರ ಇದೆ, ಸರಿಯಾದಂಥ ನ್ಯಾಯವನ್ನು ರೈತರಿಗೆ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಅಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತದೆ. ನನಗೆ ವಿಶ್ವಾಸ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋದು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು, ಇಲ್ಲ ಅಂದ್ರೆ ನಾನು ನಿಂತ್ಕೋತೀವಿ ಅಂತ ಹೇಳ್ತಾರೆ ಸರ್. ಅವ್ರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿದ್ರು, ಯಾಕೆ ಗೊಂದಲ ಮಾಡ್ಕೊಂತಾರೆ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.